ಮಕ್ಕಳಿಗೆ ಸ್ವಲ್ಪ ಹುಷಾರಿಲ್ಲ ಅಂದರೂ ನಮಗೆ ಏನೋ ಆಗಿದೆ ಅನ್ನೋ ಥರ ಫೀಲ್ ಆಗುತ್ತೆ ಅಲ್ವಾ. ಅವರು ಮನೆ ತುಂಬ ಓಡಾಡ್ತಾ ಪಟ ಅಂತ ಮಾತಾಡ್ತಾ ಇದ್ರೇ ಚಂದ. ಈಗಂತೂ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ, ಬೇಡ ಅಂದರೂ ಮಳೆನಲ್ಲಿ ಆಡ್ತಾರೆ. ಸೊ ಜ್ವರ, ಶೀತ, ಕೆಮ್ಮು ಇದೆಲ್ಲ ಕಾಮನ್ ಆಗಿದೆ. ನಾವೆಲ್ಲ ಚಿಕ್ಕವರಿದ್ದಾಗ ಎಷ್ಟು ಮಳೆನಲ್ಲಿ ಆಡಿದ್ರೂ ಏನೂ ಆಗ್ತಾ ಇರಲಿಲ್ಲ. ಈಗಿನ ಮಕ್ಕಳು ಸೆನ್ಸಿಟಿವ್ ಆಗಿದ್ದಾರೋ ಅಥವಾ ನಾವು ಪೇರೆಂಟ್ಸು ಓವರ್ ಪ್ರೊಟೆಕ್ಟಿವ್ ಆಗಿದ್ದೀವೋ ಗೊತ್ತಾಗ್ತಾ ಇಲ್ಲ. ಸರಿ ಬಿಡಿ, ಮಗನಿಗೆ ಕೆಮ್ಮಾಗಿತ್ತು ಅಂತ ನಮ್ಮಮ್ಮ ಮಾಡ್ತಿದ್ದಿದ್ದು ಮನೆ ಮದ್ದನ್ನ ಮಾಡ್ತಾಯಿದ್ದೆ. ಅಮ್ಮ ಯೂಶಲಾಗಿ ಈ ರೀತಿ ಕೆಮ್ಮೆಲ್ಲ ಆದಾಗ ಶುಂಠಿನ ತುರಿದು ಅದರ ರಸಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕಿ ಕೊಡ್ತಾಯಿದ್ರು. ಇಲ್ಲ ಈ ಇಪ್ಲಿ ಅಂದರೆ ಲಾಂಗ್ ಪೆಪ್ಪರ್ ಜೊತೆ ಸ್ವಲ್ಪ ಲವಂಗನ ಹಾಕಿ ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಬಿಸಿ ಮಾಡಿಕೊಂಡು ಪೂರ್ತಿ ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿ ಒಂದು ಗ್ಲಾಸ್ ಜಾರಲ್ಲಿ ಅಥವಾ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ರು. ಈ ರೀತಿ ಶೀತ, ಕೆಮ್ಮು, ಕಫ ಎಲ್ಲ ಆದಾಗ ಸ್ವಲ್ಪ ಈ ಪೌಡರ್ನ ತಗೊಂಡು ಅದಕ್ಕೆ ಜೇನುತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹಾಗೆ ಇದನ್ನು ತಿನ್ನಿಸ್ಬಿಡ್ತಾ ಇದ್ರು. ಇವತ್ತು ನಾನು ಕೂಡ ನನ್ನ ಮಗಂಗೆ ಅದನ್ನೇ ಮಾಡ್ತಾ ಇದ್ದೀನಿ. ಇದನ್ನು ದೊಡ್ಡೋರು ಕೂಡ ತೊಗೋಬೋದು, ಬಟ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕಷ್ಟೇ. 3ರಿಂದ 4 ದಿನ ಕಂಟಿನ್ಯೂಸ್ ಆಗಿ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ತಿಂದುಬಿಟ್ರೆ ಕಫ ಎಲ್ಲ ಆಲ್ಮೋಸ್ಟ್ ಕರಗ್ಬಿಡುತ್ತೆ. ಆಯುರ್ವೇದಿಕ್ ಐಟಮ್ಸ್ ಎಲ್ಲ ಸಿಗುತ್ತಲ್ವಾ, ಆ ಶಾಪಲ್ಲಿ ಇದು ಸಿಗುತ್ತೆ. ಬಟ್ ನಿಮ್ಗೆ ಆನ್ಲೈನ್ ಲಿಂಕ್ ಬೇಕು ಅಂದರೆ ನನಗೆ ಲಿಂಕ್ ಅಥವಾ PP ಅಂತ ಕಮೆಂಟ್ ಮಾಡಿ, ನಾನು ಡೈರೆಕ್ಟ್ ಲಿಂಕ್ನ ಕಳಿಸ್ಕೊಡ್ತೀನಿ.